ಹಾಯ್ ಹಲೋ ನಮಸ್ಕಾರ. ಅಶೋಕಾಸ್ ಕಿಚನಿಗೆ ಸ್ವಾಗತ. ನಾನು ಇವತ್ತು ದಿಢೀರಂತ ಅವಲಕ್ಕಿ ಬಾತ್ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ. ಒಂದು 1/4 kg ಆಗೋಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನು ಕಡಲೆ ಬೀಜ, ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು 2-3 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು ದೊಡ್ಡ ಈರುಳ್ಳಿ, 3 ಹಸಿಮೆಣಸು, ಕರಿಬೇವು, ಉಪ್ಪು, ಲಿಂಬೆಹಣ್ಣು, ಆಮೇಲೆ ತೆಂಗಿನಕಾಯಿ ತುರಿ, ಸಕ್ಕರೆ, ಕೊತ್ತಂಬರಿ ಸೊಪ್ಪು. ಅವಲಕ್ಕಿಯನ್ನು ಚೆನ್ನಾಗಿ ಒಂದು 2 ಸರಿ ಸರಿಯಾಗಿ ನೀರಿನ ತೊಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 1/4 ಗಂಟೆ ಅವಲಕ್ಕಿಯನ್ನು ನೆನೆಸಿರಬೇಕು. ನೋಡಿ, ಇಲ್ಲಿ ಈ ಥರ ನೆನೆಸಿ ಒಂದು 1/4 ಗಂಟೆ ಬಿಟ್ಟು ಅದನ್ನು ಬಸಿಬೇಕು. ಈಗ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೇನೆ. ಒಂದಿಷ್ಟು ಈರುಳ್ಳಿನ ನೈಸಾಗಿ ಕಟ್ಕೊಳ್ಬೇಕು. ಆಮೇಲೆ ಹಸಿಮೆಣಸು ಕಟ್ ಮಾಡ್ತೇನೆ. ಅದಕ್ಕೆ ಹಸಿಮೆಣಸು ಕಟ್ ಮಾಡ್ಕೊಂಡು ನೈಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಬಾಣಲಿ ಇಟ್ಟಿದ್ದೇನೆ ಒಲೆ ಮೇಲೆ, ಎಣ್ಣೆ ಹಚ್ಚಿ ಎಣ್ಣೆ ಹಾಕ್ತೇನೆ. ನೋಡಿ, ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೇನೆ. ಸಾಸಿವೆ ಹೊಡ್ತಾ ಇದೆ ನೋಡಿ. ಅದಕ್ಕೆ ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೇನೆ. ಅದ್ರ ಜೊತೆಗೆ ಶೇಂಗಾ ಬೀಜ ಹಾಕ್ತೇನೆ. ಕಡಲೆ ಬೀಜ ಒಂದು ರೌಂಡ್ ತಿರ್ಸ್ಕೊಂಡು ಹಾಕ್ತಾಯಿದ್ದೇನೆ. ಸರಿ ಚೆನ್ನಾಗಿ ಶೇಂಗಾ ಎಲ್ಲ ಕೆಂಪಾಗಿ ಫ್ರೈ ಆಗೋರವರೆಗೆ ತಿರ್ಸ್ಕೊಳ್ಬೇಕು. ಇದೇ ಥರ ನೀಟಾಗಿ ತಿರ್ಸ್ಕೊಳ್ಳಿ. ಕೆಂಪಾಗುತ್ತೆ ಅದು. ಇದ್ರ ಕಲರ್ ಬಂದಾಗ ಕೆಂಪು ಕಲರ್ ಆಗುವಷ್ಟು ಇದು ಮಾಡ್ಕೊಳ್ಳಿ. ನೀವು 1/4 kg ಅವಲಕ್ಕಿ ಬಿಟ್ಟು ಜಾಸ್ತಿ ಮಾಡಿದ್ರೆ ಇನ್ನು ಇದು ಹಾಕುವ ಐಟಮ್ಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು. ನಾನೀಗ 1/4 kg ಅಷ್ಟು ತಗೊಂಡಿದ್ದೇನೆ. ನೋಡಿ, ಈರುಳ್ಳಿ ಹಾಕ್ತಾಯಿದ್ದೇನೆ. ಈರುಳ್ಳಿನ ಫ್ರೈ ಮಾಡಬೇಕು. ಅದು ಕರಿಬೇವು ಹಾಕ್ತೇನೆ. ಸ್ವಲ್ಪ ಈರುಳ್ಳಿನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ, ಫ್ರೈ ಆಗ್ತಾಯಿದೆ. ನೀವು ಜಾಸ್ತಿ ಜನ ಮಾಡುವಾಗ ಜಾಸ್ತಿ ಆಗುವ ಎಲ್ಲ ಐಟಮ್ಗಳನ್ನ ಜಾಸ್ತಿ ಮಾಡ್ಕೊಳ್ಳಿ. ಇದು 1/4 kg ಬೇಕಾಗುವಷ್ಟು 3 ಜನ ತಿನ್ನುವ ಅವಲಕ್ಕಿ ಬಾತಿಗೆ ಮಾಡ್ತಾಯಿರೋದು ನಾನು. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ನೋಡಿ. ಈಗ ನಾನು ತೆಂಗಿನಕಾಯಿ ತುರಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೇನೆ. ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ತೆಂಗಿನಕಾಯಿ ಫ್ರೈ ಮಾಡ್ಕೊಳ್ಬೇಕು. ಅದನ್ನೇ ನಾನು ನಿಮ್ಗೆಲ್ಲ ಅರಿಶಿಣ ತೋರಿಸಿಲ್ಲ. ಸ್ವಲ್ಪ ಅರಿಶಿಣ ಹಾಕಿದರೆ ಇನ್ನೊಂಚೂರು ಕಲ್ಲರ್ ಆಗಿ ಬರುತ್ತೆ. ಒಂದು ಚಿಟಿಕೆ ಅಪ್ಪಷ್ಟು ಅರಿಶಿಣನೂ ಹಾಕ್ಕೊಳ್ಬೋದು. ಸರಿ, ಕಾಯೆಲ್ಲ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅರಿಶಿಣ ಆ್ಯಡ್ ಮಾಡ್ತೀನಿ. ಈಗ ಅಲ್ಲಿ ನಿಮ್ಗೆ ತೋರಿಸಿಲ್ಲ. ಸಕ್ಕರೆ ಹಾಕಬೇಕು. ಸಕ್ಕರೆನೂ ಅದರಲ್ಲೇ ಜೊತೆ ತಿರ್ಸ್ಕೊಳ್ಳಿ. ಉಪ್ಪು ಮಾತ್ರ ನೀವು ಅಲ್ಲಿ ಅವಲಕ್ಕಿ ಹಾಕಿರೋದ್ರಿಂದ ಜಾಸ್ತಿ ಉಪ್ಪು ಹಾಕಬಾರ್ದು. ಎಷ್ಟೀಗ ಈ ಈರುಳ್ಳಿಗೆ ತೆಂಗಿನಕಾಯಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಹಾಕಬೇಕು. ಉಪ್ಪನ್ನು ಜಾಸ್ತಿ ಹಾಕಿದ್ರಲ್ಲಿ ಅದು ಅವಲಕ್ಕಿ ಜೊತೆಗೆ ಹಾಕಿರೋದ್ರಿಂದ ಅದು ಉಪ್ಪಾಗಿರುತ್ತೆ. ನೋಡಿ, ಒಂದು ಚಿಟಿಕೆ ನಾನು ಅರಿಶಿಣ ಹಾಕಿದ್ದೇನೆ, ಸ್ವಲ್ಪ ಕಲ್ಲರಾಗಿ ಯೆಲ್ಲೋ ಕಲ್ಲರಾಗಿ ಬರಲಿ ಅಂತ. ನೋಡಿ, ಫ್ರೈ ಆಯಿತು. ಈಗ ನಾನೀಗ ಅವಲಕ್ಕಿ ಇದಕ್ಕೆ ಹಾಕ್ತೇನೆ. ಈಗ ಫ್ರೈ ಆಗಿದೆ. ಬಸ್ತಿ ಇಡಬೇಕು ಅವಲಕ್ಕಿನ. ನೀರು 15 ನಿಮಿಷ ನೆನೆಸಿ ನೀರಿನ ನೀಟಾಗಿ ಬಸ್ಕೊಂಡು ಹಾಕಬೇಕು. ನೀರೆಲ್ಲ ಬಸ್ತು ಹೋಗ್ಬೇಕು ಅದಕ್ಕೆ. ನೋಡಿ, ಈಗ ಅವಲಕ್ಕಿ ಹಾಕ್ತೇನೆ ನೋಡಿ. ಇದರಲ್ಲಿ ಜಾಡಿ ಎಲ್ಲ ಹಾಕಿ ಬಸ್ತ್ರೂ ನಡೀತದೆ. ಯಾವುದ್ರಲ್ಲಿ ಹಾಕಿ ಬಸ್ಕೊಳ್ಬೋದು. ನೀರು ಇರಬಾರ್ದು. ಮಾತ್ರ ಒಂದು 10 ನಿಮಿಷ ಆದರೂ ನೆನಿಲೇಬೇಕು ಅವಲಕ್ಕಿ. ಉಪ್ಪು ನೀರು ಜೊತೆಗೆ ನೆನಿಬೇಕು. ಇಲ್ಲಿ ನೋಡಿ, ಅವಲಕ್ಕಿ ಹಾಕಿನಿ. ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಲಿಂಬು ರಸ, ಅರ್ಧ ಲಿಂಬು ರಸ ಹಿಂಡ್ತೇನೆ. ನಿಮ್ಗೆ ಹುಳಿ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ಹಿಂಡ್ತಾ ಇದ್ದೇನೆ. ಒಂದು ಅರ್ಧ ಲಿಂಬೆಹಣ್ಣು ಸ್ವಲ್ಪ ರಸ ಅಷ್ಟೇ ಹಿಂಡಿದ್ದೇನೆ. ನೋಡಿ, ಈಗೆಲ್ಲ ಅವಲಕ್ಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ನಾನು. ತಿನ್ನೋಕ್ಕೆ ಅರ್ಜೆಂಟಾಗಿ ಅರ್ಜೆಂಟ್ ಕೆಲಸ ಹೋಗುವವರಿಗೆಲ್ಲ ಮಾಡೋಕ್ಕೂ ತಿನ್ನೋಕ್ಕೂ ತುಂಬ ಉಪಯೋಗ ಆಗುತ್ತೆ ಇದು. ಒಂದು ಸರಿ ಮಾಡಿ ನೀವು, ಚೆನ್ನಾಗಿರುತ್ತೆ ನೋಡಿ. ಟೇಸ್ಟು ಚೆನ್ನಾಗಿರುತ್ತೆ. ಮಾಡಿ ಒಂದು ಸರಿ ನೋಡಿ. ಅಶೋಕಾಸ್ ಕಿಚನಿಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಹೊಸ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ.